ಹಲೋ ಸ್ಟೂಡೆಂಟ್ಸ್, ಅಗೇನ್ ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಒಂದು ಬೆಸ್ಟ್ ಸ್ಕಾಲರ್ಶಿಪ್ ಹೇಳ್ತೇನೆ ಗೈಸ್, ಓಕೆನಾ. ಆಪ್ಟಮ್ ನೆಸ್ಕಾಮ್ ಫೌಂಡೇಶನ್ ವತಿಯಿಂದ ಎಲ್ಲರೂ ನನಗೆ ಪಿಂಗ್ ಮಾಡ್ತಿದ್ರು, ಸರ್ ಬರೀ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಯಾವುದು ಸ್ಕಾಲರ್ಶಿಪ್ ಇಲ್ವಾ, ಫೈನಲ್ ಇಯರು, ತರ್ಡ್ ಇಯರು ಮತ್ತು ಈ 5 ಇಯರ್ಸ್ ಡಿಗ್ರಿ ಮಾಡ್ಕೊಂಡಿರ್ತಾರಲ್ಲ, ಇಂಟಿಗ್ರೇಟೆಡ್ ಕೋರ್ಸಸ್ಸು, ಇಂಜಿನಿಯರಿಂಗ್ ಆಗಲಿ ಟೆಕ್ ಆಗಲಿ, ಅವ್ರು ನಮಗಿಲ್ವಾ ಸರ್ ಯಾವುದು ಸ್ಕಾಲರ್ಶಿಪ್, ಪರ್ಟಿಕ್ಯುಲರ್ಲಿ ನಮಗೆ ಅಂತ ಇಲ್ವಾ ಸರ್, ಆ ರೀತಿ ಇದ್ದರೆ ಒಂದು ಅಪ್ಲೈ ಮಾಡೋಣ ಅಂತಿದ್ದೀರಿ ಅಂತ ಪಿಂಗ್ ಮಾಡಿದರು. ಇದು ಬಂದುಬಿಟ್ಟು ಅವ್ರಿಗೆ ಅಂತಲೇ ಇದೆ, ಓಕೆನಾ. ಇದು ಬಂದುಬಿಟ್ಟು ಪಿ ಯು ಸಿ ಅವರಿಗಿಲ್ಲ, ಮತ್ತು ಬೇರೆ ಯಾವುದೇ ಮೆಡಿಕಲ್ ಡೆಂಟಲ್ ಡಿಗ್ರಿ ಅವರಿಗಿಲ್ಲ, ಬೇರೆ ಯಾವುದೇ ಒಂದು ಡಿಗ್ರಿ ಆದರೂ ಅವರಿಗಿಲ್ಲ. ಇದು ಬಂದುಬಿಟ್ಟು ಓನ್ಲಿ ಇಂಜಿನಿಯರಿಂಗು ಮತ್ತು ಯಾರೆಲ್ಲ ಥರ್ಡ್ ಇಯರ್ ಫೋರ್ತ್ ಇಯರಲ್ಲಿ ಇದ್ದೀರಾ, ಎಮ್ ಟೆಕ್ ಮಾಡಿರ್ತೀರಲ್ವಾ, ಎಮ್ ಟೆಕ್ ಫೈನಲ್ ಇಯರು ಫಸ್ಟ್ ಇಯರ್ ಇದ್ದರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಅವರಿಗಿದೆ, ಕ್ಲಿಯರಾಗಿ ನಾನು ಮೆನ್ಷನ್ ಮಾಡ್ತೀನಿ ಇವಾಗ, ಓಕೆನಾ. ಡೆಡ್ಲೈನ್ ಬಂದುಬಿಟ್ಟು 26th ಡಿಸೆಂಬರ್ ಇದೆ. ಸೊ ಅಲ್ಲಿವರೆಗೂ ಅಪ್ಲೈ ಮಾಡಿ. ಅದಾದಮೇಲೆ ಕೂಡ ಯಾರಾದರೂ ವೀಡಿಯೋ ನೋಡ್ತಾರೋ ಡೇಟ್ ಏನಕ್ಕೆ ಅಂದರೆ ಕಾಮನ್ ಆಗಿ ಎಕ್ಸ್ಟೆಂಡ್ ಆಗ್ತಾಯಿದೆ ಎಲ್ಲ ಸ್ಕಾಲರ್ಶಿಪ್ ಡೇಟ್ಸು. ಸೊ ಯಾರಾದರೂ ಜನವರಿನಲ್ಲಿ ಫೆಬ್ರವರಿನಲ್ಲಿ ವೀಡಿಯೋ ನೋಡ್ತಾ ಇದ್ರು ಕೂಡ ನೀವು ಅಪ್ಲೈ ಮಾಡ್ಕೊಳ್ಳಿ, ಏನಕ್ಕಂದರೆ ಡೇಟ್ ಎಕ್ಸ್ಟೆಂಡ್ ಆಗಿರುತ್ತೆ ಕಂಪಲ್ಸರಿ, ಓಕೆನಾ. ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ ಓಪನ್ ಸ್ಟೂಡೆಂಟ್ಸ್ ಇಂದ ಥರ್ಡ್ ಇಯರ್ ಫೋರ್ತ್ ಇಯರ್ ಬಿ ಟೆಕ್ ಇಂಜಿನಿಯರಿಂಗಲ್ಲಿ ನೀವು ಥರ್ಡ್ ಇಯರ್ ಆಗಿರಲಿ ಫೋರ್ತ್ ಇಯರ್ ಆಗಿರಲಿ ನೀವು ಅಪ್ಲೈ ಮಾಡ್ಬೋದು. ನಿಮ್ಮದು ಯಾವುದೇ ಆಗಿರಲಿ, ಇದು ಬ್ಯಾಚ್ ಮೆಕ್ಯಾನಿಕಲ್ ಸಿವಿಲ್ ಯಾವುದೇ ಆಗಿರಲಿ, ಕಂಪ್ಯೂಟರ್ ಸೈನ್ಸ್ ಅಂತ ಮೆನ್ಷನ್ ಮಾಡಿದರೆ, ಬಟ್ ಯಾವುದೇ ಆಗಿದ್ದರೂ ಅಪ್ಲೈ ಮಾಡ್ಬೋದು. ಮತ್ತು ಬಿ ಫಾರ್ಮಸಿ ಏನಾಗಿರ್ತಾರಲ್ವ ಅವ್ರು ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಲೈಫ್ ಸೈನ್ಸ್ ಅಂತ ಇರುತ್ತಲ್ಲ, ಯಾರೆಲ್ಲ ಇದ್ರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಇನ್ನೊಂದು ಏನಂತಂದರೆ ಯಾರೆಲ್ಲ 5th ಇಯರ್ ಡಿಗ್ರಿ ಇಂಟಿಗ್ರೇಟೆಡ್ ಇಂಜಿನಿಯರಿಂಗ್ ಪ್ರೋಗ್ರಾಮಲ್ಲಿ ಇದ್ದೀರಾ, ಬ್ಯಾಚುಲರ್ಸ್ ಆರ್ ಮಾಸ್ಟರ್ಸ್ ಡಿಗ್ರಿ ಬಿ ಟೆಕ್ ಪ್ಲಸ್ ಎಮ್ ಟೆಕ್ ಬಿ ಇ ಪ್ಲಸ್ ಎಮ್ ಇ, ಅವ್ರು ಕೂಡ ನೀವು ಅಪ್ಲೈ ಮಾಡ್ಬೋದು, ಫೋರ್ತ್ ಇಯರ್ ಆಗಿರಲಿ 5th ಇಯರಲ್ಲಿ ಆಗಿದ್ದರೆ. ಮತ್ತು ಎಮ್ ಟೆಕ್ ಅವ್ರು ಕೂಡ ಅಪ್ಲೈ ಮಾಡ್ಬೋದು, ಸೆಕೆಂಡ್ ಇಯರ್ ಎಮ್ ಟೆಕ್ ಪೀಪಲ್ಸ್, ಓಕೆನಾ. ಅದನ್ನ ಇಲ್ಲಿ ಮೆನ್ಷನ್ ಇಲ್ಲ ಅಂತ ಕೇಳ್ಬೋದು, ಬಟ್ ನೀವು ಕೂಡ ಅಪ್ಲೈ ಮಾಡ್ಬೋದು ಎಮ್ ಟೆಕ್ ಸ್ಟೂಡೆಂಟ್ಸು, ಏನಕ್ಕಂದರೆ ಇಲ್ಲಿ ಬಿ ಇ ಪ್ಲಸ್ ಎಮ್ ಟೆಕ್ ಅಂತ ಹಾಕಿದ್ರು, ಮತ್ತು ಎಮ್ ಟೆಕ್ ಅವರು ಕೂಡ ಇದೆ. ಮತ್ತು ಅಪ್ಲಿಕೆಂಟ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಆರ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ ಇನ್ ಡೆಲ್ಲಿ, ಬೆಂಗಳೂರು, ಚೆನ್ನೈ ಆ್ಯಂಡ್ ಹೈದ್ರಾಬಾದ್, ಇಲ್ಲೆಲ್ಲ ಈ ಏರಿಯಾದಲ್ಲಿ ಯಾರೆಲ್ಲ ಕಾಲೇಜಿಗೆ ಹೋಗ್ತಾ ಇದ್ದೀರಾ ಅವರಷ್ಟೇ ಅಪ್ಲೈ ಮಾಡೋಕ್ಕೆ ಬರೋದು. ಇದು ವೆರಿ ಸ್ಪೆಷಲ್ ಸ್ಕಾಲರ್ಶಿಪ್, ಎಲ್ರಿಗೂ ಬರುತ್ತೆ, 100% ಗ್ಯಾರಂಟಿ, ಓಕೆನಾ. ಹಂಗಂದರೆ ನೀವು ಕೇಳ್ಬೋದು, ಇವಾಗ ಸರ್ ನಾನು ಕರ್ನಾಟಕದಲ್ಲಿ ಬೇರೆ ಕಡೆ ಇದು ಮಾಡ್ತಿದ್ದೀನಿ, ಅಪ್ಲೈ ಮಾಡಲ. ಎಸ್, ಅಪ್ಲೈ ಮಾಡು, ಬಂದರೆ ಚೆನ್ನಾಗಿರುತ್ತೆ, ಬರಲಿಲ್ಲ ಅಂದರೂ ಪರವಾಗಿಲ್ಲ. ಅಪ್ಲೈ ಮಾಡೋಕ್ಕಂತೂ ಫೀಸ್ ಇಲ್ಲ, ಏನು ನಿಂದು ಒಂದು 30 ನಿಮಿಷ ಅಷ್ಟೇ ಟೈಮ್ ವೇಸ್ಟ್ ಆಗಿರುತ್ತೆ ವೀಡಿಯೋ ನೋಡಿಕೊಂಡು ಅಪ್ಲೈ ಮಾಡೋದಕ್ಕೆ. ಬಂದರೆ 15,000 30,000 ನಿಮ್ದು ಆಗಿರುತ್ತೆ ಹಣ. ಸೊ ಅದಕ್ಕೋಸ್ಕರ ಏನಕ್ಕೆ ಮಿಸ್ ಮಾಡ್ಕೊತೀರಾ, ಅಪ್ಲೈ ಮಾಡ್ಕೊಳ್ಳಿ. ಪ್ರೆಫರೆನ್ಸಸ್ ಗಿವನ್ ಟು ಬಿ SC ST ಯಾರಾಗಿರ್ತಾರೆ ಕಂಪಲ್ಸರಿ ಅಪ್ಲೈ ಮಾಡಿ. ಫಸ್ಟ್ ನಿಮಗೆ ಪ್ರೆಫರೆನ್ಸಸ್ ಇರುತ್ತೆ, ಆಮೇಲೆ OBC, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ಸಿಂಗಲ್ ಪೇರೆಂಟ್ ಅಂದರೆ ತಂದೆ ತಾಯಿಯಲ್ಲಿ ಯಾರಾದರೂ ಮರಣ ಹೊಂದಿದರೆ, ಆರ್ಫನ್ ಅಂದರೆ ತಂದೆ ತಾಯಿ ಇಲ್ಲ ಬೇರೆ ಅನಾಥ ಅಂತ ತಿಳ್ಕೊಳ್ಳಿ. ಆಮೇಲೆ ಗರ್ಲ್ಸ್ ಸ್ಟೂಡೆಂಟ್ಸ್ ಯಾರಾಗಿರ್ತಾರೆ ಅವರಿಗೆ ಜಾಸ್ತಿ ಪ್ರೆಫರೆನ್ಸಸ್ ಇರುತ್ತೆ. ಅಪ್ಲಿಕೆಂಟ್ಸ್ ಹ್ಯಾವ್ ಮಸ್ಟ್ ಸ್ಕೋರ್ಡ್ ಮಿನಿಮಮ್ 65% ಇರಬೇಕು. ಅದು ಎಲ್ಲಿ ನಿಮ್ಮದು ಸೆಕೆಂಡ್ ಇಯರ್ಲಾಗಿರಲಿ, ನಿಮ್ಮ ಲಾಸ್ಟ್ ಸೆಮ್ಮಲ್ಲಾಗಿರಲಿ, ಎಲ್ಲ ನಿಮ್ಮ ಲಾಸ್ಟ್ ಸೆಮ್ಮಲ್ಲಿ ಬ್ಯಾಕ್ ಇದ್ದರೂ ಅಪ್ಲೈ ಮಾಡೋಕ್ಕೆ ಬರುತ್ತೆ, ನೀವು ಇಯರ್ ಬ್ಯಾಕ್ ಇದ್ದರೂ ಅಪ್ಲೈ ಮಾಡೋಕ್ಕೆ ಬರುತ್ತೆ. ಬಟ್ ನಿಮ್ಮ 12th ಏನಾಗಿರಬೇಕು, 65ಗಿಂತ ಜಾಸ್ತಿ ಇರಬೇಕು ಮಾರ್ಕ್ಸು, ಇಲ್ಲ 65 ಇರಬೇಕು, ಓಕೆನಾ. ಮತ್ತೇನಂತಂದರೆ ಅಪ್ಲಿಕೇಶನ್ ಹಾಕೋರ್ದು ಇನ್ಕಮು 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಇದು ಹೈಯೆಸ್ಟ್ ಕೊಟ್ಟವ್ರೆ ರೇಂಜು. ಸೊ ಎಲ್ರದ್ದು ಇರುತ್ತೆ, ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಪೇರೆಂಟ್ಸ್ ಏನಂತಂದರೆ, ನಿಮ್ಮ ಪೇರೆಂಟ್ಸು ಈ ನೆಸ್ಕಾಮ್ ಫೌಂಡೇಶನ್ಗೆ ಪಾರ್ಟ್ನರ್ ಆಗಿರಬಾರ್ದು ಮತ್ತು ಡೋನರ್ಸ್ ಆಗಿರಬಾರ್ದು, ನೀವು ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಸೊ ಎಲ್ಲರೂ ಅಪ್ಲೈ ಮಾಡೋಕ್ಕೆ ಬರುತ್ತೆ, ಓಕೆನಾ. ಈ ನೆಸ್ಕಾಮ್ ಫೌಂಡೇಶನ್ ಅಂದ್ರೆ ಜಾಸ್ತಿ ಜನಕ್ಕೆ ಗೊತ್ತಿರೋದಿಲ್ಲ. ಅದೊಂದು ಬಂದುಬಿಟ್ಟು ಒಂದು ಫೌಂಡೇಶನ್ ಇದೆ, ಓಕೆನಾ, ಆರ್ಗನೈಸೇಷನ್ ಇದೆ, ಅವ್ರ ಕಡೆಯಿಂದ ಇವರು ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಿದ್ದಾರೆ. ಎಷ್ಟಂದರೆ ಜಾಸ್ತಿ ಏನಿಲ್ಲ, 30,000 ಎಲ್ರಿಗೂ ಬರುತ್ತೆ ಅಮೌಂಟು. 1 ಲಕ್ಷ 2 ಲಕ್ಷ ಇದ್ದರೆ ಸರ್ ಬರುತ್ತೋ ಇಲ್ಲೋ ನನಗೆ ಡೌಟ್ ಇರುತ್ತೆ, ಆ ರೀತಿ ಇರುತ್ತೆ. ಇದು ಬಂದುಬಿಟ್ಟು 30,000. ಇದು ಇಯರ್ಲಿ ವೈಸು, ಒಂದು ವರ್ಷಕ್ಕೆ ಒಂದು ಸಲ ಬರುತ್ತೆ. ನೆಕ್ಸ್ಟ್ ಇಯರ್ಲ ಬರುತ್ತಾ ಸರ್, ನಾನು ಇವಾಗ ಅಪ್ಲೈ ಮಾಡಿದರೆ ಹಂಗಿಲ್ಲ, ಫೋರ್ತ್ ಇಯರ್ ಥರ್ಡ್ ಇಯರ್ ಅಪ್ಲೈ ಮಾಡ್ಬೋದು ಸ್ಟೂಡೆಂಟ್ಸು. ನೀವು ಈ ವರ್ಷ ಅಪ್ಲೈ ಮಾಡಿದ್ರೆ ಈ ವರ್ಷ ಅಷ್ಟೇ ಬರುತ್ತೆ, ಮತ್ತು ನೆಕ್ಸ್ಟ್ ಇಯರ್ ಬೇರೆ ಏನಾದರೂ ಸ್ಕೀಮ್ ಇದ್ದರೆ ಅಲ್ಲಿ ಅಪ್ಲೈ ಮಾಡ್ಕೊಳ್ಬೋದು ನೀವು. ಡಾಕ್ಯುಮೆಂಟ್ಸ್ ಏನು ಬೇಕಂದರೆ ಕರೆಂಟ್ ಫೋಟೋಗ್ರಾಫ್, ನಿಮ್ಮದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಕಾಲೇಜ್ ಅಡ್ಮಿಷನ್ ಆಗಿರೋದಿಲ್ಲ, ಕಂಟಿನ್ಯೂ ಮಾಡ್ತಾ ಇರೋದೊಂದು ಪ್ರೂಫ್ ಬೇಕು, ಅಡ್ಮಿಷನ್ ಲೆಟರು, ಇಲ್ಲಾಂದರೆ ಫೀ ರಿಸಿಪ್ಟ್. ಸಿಂಪಲಾಗಿ ಹೇಳೋದೇನೆಂದರೆ ಫೀ ರಿಸಿಪ್ಟು, ನೀವು ಈ ವರ್ಷ ಅಡ್ಮಿಷನ್ ತೊಗೊಂಡು ಹೋಗ್ತಾ ಇದ್ದೀರಾ ಅಂತ ಪ್ರೂಫ್ ಇರೋಕ್ಕೆ. 12th ಮಾರ್ಕ್ಸ್ ಕಾರ್ಡು, ಪ್ರೀವಿಯಸ್ ಕ್ಲಾಸ್ ಮಾರ್ಕ್ಸ್ ಕಾರ್ಡ್ ಅಂದರೆ ಸೆಮ್ ಮಾರ್ಕ್ಸ್ ಕಾರ್ಡು, ಲಾಸ್ಟ್ ಸೆಮ್ದು, 5th ಸೆಮ್ ಮಾರ್ಕ್ಸ್ ಕಾರ್ಡ್ ಆಗಿರಲಿ, 7th ಸೆಮ್ ಮಾರ್ಕ್ಸ್ ಕಾರ್ಡ್ ಆಗಿರಲಿ ಅಪ್ಲೋಡ್ ಮಾಡಿ. ಅಡ್ರೆಸ್ ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ಹಾಕಿರಿ, ಐಡೆಂಟಿ ಪ್ರೂಫ್ ಅಂದರು ಆಧಾರ್ ಕಾರ್ಡೇ ಹಾಕ್ಬೋದು. ಆ್ಯನ್ಯುವಲ್ ಇನ್ಕಮ್ ಅಂತಂದರೆ ಇನ್ಕಮ್ ಕಾಸ್ಟ್ ಹಾಕಿ. ಪಾಸ್ಬುಕ್ ಮಾತ್ರ ನಿಮ್ಮದೇ ಇರಬೇಕು, ಯಾವ್ದು ಬ್ಯಾಂಕ್ ಆದರೂ ಪರವಾಗಿಲ್ಲ. ಅಂತಂದರೆ ಕೃಷ್ಣ ಗ್ರಾಮೀಣ ಬ್ಯಾಂಕು, ಕರ್ನಾಟಕ ಗ್ರಾಮೀಣ ಬ್ಯಾಂಕು, SBI ಬ್ಯಾಂಕು, HDFC ಬ್ಯಾಂಕ್ ಯಾವುದಾಗಿದ್ರೂ ಪರವಾಗಿಲ್ಲ.
ಕಾಸ್ಟ್ ಇನ್ಕಮ್ SC ಸ್ಟೂಡೆಂಟ್ಸು ಕಾಸ್ಟ್ ಇನ್ಕಮ್ ಕಂಪಲ್ಸರಿ ಅಪ್ಲೋಡ್ ಮಾಡಿ ನೀವು. ಏನಂತಂದರೆ ಸಿಂಗಲ್ ಪೇರೆಂಟ್ ಇರೋದು, ತಂದೆ ಇಲ್ಲ ತಾಯಿ ಡೆತ್ ಆದರೆ ಡೆತ್ ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ಕಂಪಲ್ಸರಿ ಅಪ್ಲೋಡ್ ಮಾಡಿ. ಏನಕ್ಕಂದರೆ ಜಾಸ್ತಿ ನಿಮಗೆ ಆದ್ಯತೆಯನ್ನು ಕೊಡ್ತಾರೆ ಅಮೌಂಟ್ನ ಸ್ಯಾಂಕ್ಷನ್ ಮಾಡೋದಕ್ಕೆ ಅಂತ ನಾನು ಹೇಳ್ತೀನಿ. ಹೌ ಕ್ಯಾನ್ ಯು ಅಪ್ಲೈ ಅಂತ ಇದೆ, ಓಕೆನಾ. ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಕ್ಲಿಯರಾಗಿ ಮೆನ್ಷನ್ ಮಾಡ್ತೀನಿ ನೋಡಿ. ಇನ್ ಡೀಟೇಲ್ ಆಗಿ ತೋರಿಸಿಲ್ಲ ನಾನು, ನಿಮ್ಗೆ ಇನ್ನೂ ಇನ್ ಡೀಟೇಲ್ ಆಗಬೇಕು ಅಂತಂದರೆ ನನ್ನದೇ ಆದಂಥ ಒಂದು HDFC ಸ್ಕಾಲರ್ಶಿಪ್ ವಿಡಿಯೋ ಇದೆ, ಓಕೆನಾ. HDFC ಸ್ಕಾಲರ್ಶಿಪ್ ವಿಡಿಯೋ ಇದೆ, ಇಲ್ಲಿ HDFC ಪರಿವರ್ತನ್ ಬ್ಯಾಂಕ್ ಅಂತ. ಇದರಲ್ಲಿ ನಾನು ಎಲ್ಲನೂ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ನೀವು ಅಲ್ಲಿ ನೋಡಿ ಕೂಡ ನೀವು ಕ್ಲಿಯರಾಗಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋ ನೋಡ್ಕೊಂಡು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ನೀವು ನಿಮಗೆ ಕಮೆಂಟ್ ಹಾಕಿರಿ, ಈ ವಿಡಿಯೋಗೆ ಕಮೆಂಟ್ ಹಾಕಿರಿ ನೀವು. ಈ ವಿಡಿಯೋಗೆ ಆ ಕಮೆಂಟ್ಗೆ ನಾವು ವಿತಿನ್ 1 ಅವರ್ ನೀವು ರೆಸ್ಪಾನ್ಸ್ ಪಡ್ಕೊಳ್ತೀರ, ನಮ್ಮ ಕಡೆಯಿಂದ ಹೆಲ್ಪ್ ಮಾಡ್ತೀವಿ. ಯಾರೇ ವಾಟ್ಸಪ್ ಮೆಸೇಜ್ ಹಾಕಂಗಿಲ್ಲ, ವಾಟ್ಸಪ್ ನಂಬರ್ ಎಲ್ಲೇ ಸಿಕ್ಕಿದ್ರು ಇಲ್ಲ ವಾಟ್ಸಪ್ ಗ್ರೂಪ್ ಲಿಂಕ್ ನಾನು ಕೊಟ್ಟಿರ್ತೀನಿ, ಅಲ್ಲಿ ಜಾಯ್ನ್ ಆದಮೇಲೆ ಅಡ್ಮಿನ್ ಅವರಿಗೆಲ್ಲ ಮೆಸೇಜ್ ಹಾಕಂಗಿಲ್ಲ. ವಾಟ್ಸಪ್ ಗ್ರೂಪ್ ಮೆಸೇಜ್ ಹಾಕಿದರೆ ರೆಸ್ಪಾನ್ಸ್ ಬರೋದಿಲ್ಲ. ಕಮೆಂಟ್ ಹಾಕಿ ನೀವು. ನಾವು ಟೀಮ್ ಇದೆ, ಒಂದು 5 ಮೆಂಬರ್ಸ್ ಟೀಮ್ ಇದೆ, ಅದರಲ್ಲಿ ಯಾರಾದರೂ ಒಬ್ಬರು ನಿಮ್ಮ ಮೆಸೇಜಸ್ನ ನೋಡಿಬಿಟ್ಟು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ, ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಓಕೆನಾ. ಕಮೆಂಟ್ ಹಾಕಿ ಫಸ್ಟು. ಆಮೇಲೆ ಈ ವಿಡಿಯೋನ ಲೈಕ್ ಮಾಡಿ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂದರೆ ನೀವು ಫುಲ್ಲು ಇಂಜಿನಿಯರಿಂಗ್ ಮುಗಿಯೋವರೆಗೂ, ಮುಗ್ದಾದ್ಮೇಲೆ ಕೂಡ ನಿಮಗೆ ಸ್ಕಾಲರ್ಶಿಪ್ ಇರುತ್ತೆ. ಆ ವೀಡಿಯೋಸ್ ಎಲ್ಲನೂ ಮಾಡಿ ನಿಮಗೆ ಸ್ಕಾಲರ್ಶಿಪ್ ಬರೋ ಥರ ಇದು ಮಾಡಿರ್ತೀವಿ, ಓಕೆನಾ. ಕಾಲೇಜ್ ಮುಗಿದ್ಮೇಲೆ ಕೂಡ ಇರುತ್ತಾ ಸರ್? ಎಸ್ ಇದೆ, ಯುವ ನಿಧಿ ಅಂತ ಇದೆ ಸ್ಕಾಲರ್ಶಿಪ್ಪು, ಮತ್ತು ಬೇರೆ ಬೇರೆ ಸ್ಕಾಲರ್ಶಿಪ್ ಇದೆ. ಇವಾಗ ಏನಂತಾನೆ ಸ್ಟೂಡೆಂಟ್ಸ್ ಕಾಲೇಜ್ ಮುಗಿಸ್ಕೊಂಡು ಏನೋ ಒಂದು ಕೋರ್ಸ್ ಮಾಡ್ತಿದ್ದಾರೆ, ಬಟ್ ಮಂತ್ಲಿ 5,000 ಹಂಗೆ ಸ್ಕಾಲರ್ಶಿಪ್ ಪಡ್ಕೊಳ್ತಿದ್ದಾರೆ ಅವರು. ಜಿಂದಾಲ್ ಕಡೆಯಿಂದ ಬರ್ತಾಯಿದೆ ಇನ್ನು ಸ್ಕಾಲರ್ಶಿಪ್ ಅವ್ರಿಗೆ. ಮತ್ತು ಏನಂತಂದರೆ ಇದು ಯುವ ನಿಧಿ ಸ್ಕಾಲರ್ಶಿಪ್ ಬರ್ತಾ ಇದೆ, ಅದೆಲ್ಲ ಬರುತ್ತೆ, ಓಕೆನಾ. ಆ ರೀತಿ ಕೂಡ ನಿಮಗೆ ವಿಡಿಯೋ ಮಾಡಿ ತಲುಪಿಸ್ತೀನಿ. ಇವಾಗ ಯಾವ ರೀತಿ ಇದನ್ನು ಅಪ್ಲೈ ಮಾಡಬೇಕಂತಂದರೆ, ಅಪ್ಲೈ ನಾವು ಅಂತ ಇರುತ್ತಲ್ವ, ಈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಅಪ್ಲೈ ನಾವು ಅಂತ ಕೊಟ್ಟ ಮೇಲೆ ನೀವು ಬಡಿ ಫಾರ್ ಸ್ಟಡಿಯಲ್ಲಿ ಯಾವಾಗಲೂ ಸ್ಕಾಲರ್ಶಿಪ್ ಅಪ್ಲೈನೇ ಮಾಡಿಲ್ಲ ಅಂತಂದರೆ ನೀವು ಫಸ್ಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಯಾವ ರೀತಿ ಮಾಡಬೇಕಂತಂದರೆ, ಆ ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ಆ ಮೊಬೈಲ್ ನಂಬರ್ ಮತ್ತು ನೀವು ಪಾಸ್ವರ್ಡ್ ಸೆಟ್ ಮಾಡಿರೋದು ಇಟ್ಕೊಂಡ್ಬಿಟ್ಟು ಲಾಗಿನ್ ಆಗಿ ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡೋಕ್ಕೆ ಬರುತ್ತೆ. ಯಾವ ರೀತಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೇಕಂದ್ರೆ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕು. ಅದಾದಮೇಲೆ ನಿಮ್ಮ ಫಸ್ಟ್ ನೇಮ್ ಹಾಕಿ, ನಿಮ್ಮ ಲಾಸ್ಟ್ ನೇಮ್ ಹಾಕಿ. ನಿಮಗೆ ಲಾಸ್ಟ್ ನೇಮೇ ಇಲ್ಲ ಅಂತಂದರೆ ಇದು ಮ್ಯಾಂಡರಿ ಫೀಲ್ಡ್ ಇರುತ್ತೆ, ಈ ಥರ ಒಂದು ಡಾಟ್ ಕೊಟ್ಬಿಟ್ಟು, ಮತ್ತು ಇಮೇಲ್ ID ಹಾಕಿ, ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಪಾಸ್ವರ್ಡು ನೀವೇ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಏನಾದರೂ ಸೆಟ್ ಮಾಡ್ಕೊಳ್ಳಿ, ನಿಮ್ಮ ಹೆಸರು ಏನಾದರೂ ಒಂಥರ, ಓಕೆನಾ. ಆಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಹಾಕಿಬಿಟ್ಟು ಸೈನ್ ಇನ್ ಅಂತ ಕ್ಲಿಕ್ ಮಾಡಿ, ಓಕೆನಾ. ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಯಾವ ರೀತಿ ಪೇಜ್ನ ಡಿಸ್ಪ್ಲೇ ಆಗುತ್ತೆ ಅಂದರೆ, ಈ ರೀತಿ ಮತ್ತೆ ಲಾಗಿನ್ ಪೇಜ್ಗೆ ಬರಬೇಕು. ನಾನು ಈ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕಾಗುತ್ತೆ. ಇವಾಗ ನಾನು ಎಂಟರ್ ಮಾಡ್ತೀನಿ ತಡೀರಿ. ನೀವೊಂದ್ಸಲ ಪಾಸ್ವರ್ಡ್ ಮತ್ತು ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿದ್ಮೇಲೆ ಈ ಥರ ಬರ್ತವೆ, ಯು ಹ್ಯಾವ್ ಸಕ್ಸಸ್ಫುಲಿ ಲಾಗ್ಡ್ ಇನ್. ಅವಾಗ ಏನಂತ ನೀವು ಜಸ್ಟ್ ಓಕೆ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಅವಾಗ ಈ ರೀತಿ ಬರುತ್ತೆ, ಓಕೆನಾ. ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಬೇಕು. ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೇಳ್ತಾ ಇರುತ್ತೆ ಕ್ವಶನ್ ಸ್ವಲ್ಪ. ಈಸ್ ದಿ ಆ್ಯನ್ಯುವಲ್ ಇನ್ಕಮ್ ಆಫ್ ದಿ ಅಪ್ಲಿಕೆಂಟ್ ಫ್ರಮ್ ಆಲ್ ಸೋರ್ಸ್ ಲೆಸ್ ದ್ಯಾನ್ 8 lakhs ಅಂತ ಕೇಳ್ತದೆ. ಎಸ್ ಅಂತ ಕೊಡಿ. ಹ್ಯಾವ್ ಯು ಸ್ಕೋರ್ಡ್, ನೀವು 12th 65ಗಿಂತ ಜಾಸ್ತಿ ಇದೆಯಾ ಇಲ್ಲ 65 ಇದೆಯಾ ಅಂತ ಕೇಳ್ತದೆ. ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೀವು ಅಪ್ಲೈ ಆಗೋದಿಲ್ಲ, ಓಕೆನಾ. ಅದಕ್ಕಿಂತ ಜಾಸ್ತಿ ಇದ್ದರೂ ಎಸ್ ಅಂತ ಹಾಕಿರಿ. ವಿಲ್ ಬಿ ಏಬಲ್ ಟು ಅಟೆಂಡ್ ದಿ ಮಾನಿಟರಿಂಗ್ ಆರ್ ವಾಲಂಟರಿಂಗ್ ಸೆಷನ್ ಇಫ್ ಯು ಗಾಟ್ ಸೆಲೆಕ್ಟೆಡ್ ಫಾರ್ ದಿ ಸ್ಕಾಲರ್ಶಿಪ್. ಎಸ್ ಅಂತ ಕ್ಲಿಕ್ ಮಾಡಿ. ನಿಮಗೆ ಸ್ಕಾಲರ್ಶಿಪ್ ಸೆಲೆಕ್ಟ್ ಆದಮೇಲೆ ಅಮೌಂಟ್ ಬಂದಮೇಲೆ ನೀವು ಯಾವ ಮಾನಿಟರಿಂಗ್ ಸೆಕ್ಷನ್ ಏನಕ್ಕೆ ಅಟೆಂಡ್ ಮಾಡ್ತೀರಾ, ಓಕೆನಾ. ಜಸ್ಟ್ ಎಸ್ ಅಂತ ಹಾಕಿಬಿಡಿ. ನಿಮ್ಗೇನೋ ಅವರು ಎಸ್ ಅಂತ ಹಾಕಿದ್ರೆ ಕಂಪಲ್ಸರಿ ಅಟೆಂಡ್ ಮಾಡೋಕ್ಕೆ ಬನ್ನಿ ಅಂತ ಕಾಲ್ ಮಾಡಲ್ಲ, ಮಿಸ್ ಕಾಲ್ ಮಾಡಲ್ಲ, ಓಕೆನಾ ಗೈಸ್. ಆಮೇಲೆ ಚೆಕ್ ಯುವರ್ ಎಲಿಜಿಬಿಲಿಟಿ ಅಂತ ಕೊಡಿ. ಆವಾಗ ಎಲಿಜಿಬಲ್ ಆಗಿರ್ತೀರಾ, ಓಕೆ ಅಂತ ಕೊಡಿ. ಇವಾಗ ಒಂದು ಫಾರ್ಮ್ ಡಿಸ್ಪ್ಲೇ ಆಗುತ್ತೆ, ಓಕೆನಾ. ನೀವು ಆಲ್ರೆಡಿ ಬಡಿ ಫಾರ್ ಸ್ಟಡಿಯಲ್ಲಿ ಯಾವುದೇ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ನಿಮಗೇನಂತಂದರೆ ನಿಮ್ಮ ಡೀಟೇಲ್ಸ್ನ ಆಲ್ರೆಡಿ ತೊಗೊಂಡಿರುತ್ತೆ, ಓಕೆನಾ. ಎಲ್ಲ ಡೀಟೇಲ್ಸು ತೊಗೊಂಡಿರುತ್ತೆ, ನೀವು ಏನೂ ಫಿಲ್ ಮಾಡೋದಿಲ್ಲ. ಬಟ್ ನೀವೇನಾದರೂ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ರೆ ಕೂಡ ನಂದೊಂದು ಇಲ್ಲಿ HDFC ಸ್ಕಾಲರ್ಶಿಪ್ ವಿಡಿಯೋ ಇದೆ, ಇದನ್ನು ಕೂಡ ಅಪ್ಲೈ ಮಾಡಿ ಅಂತ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಇದನ್ನು ಕೂಡ ಎಲ್ಲರೂ ಅಪ್ಲೈ ಮಾಡ್ಬೋದು. ಅದು ಬಂದುಬಿಟ್ಟು ಇವಾಗ ನಾನು ತೋರಿಸ್ತಾ ಇರೋದು STEM ಸ್ಕಾಲರ್ಶಿಪ್ಪು. ಅದು ಬಂದುಬಿಟ್ಟು ಓನ್ಲಿ ಯಾರಂತಂದರೆ ಇಂಜಿನಿಯರಿಂಗು 3rd year 4th year ಸ್ಟೂಡೆಂಟ್ಸ್ ಅವರಷ್ಟೇ ಅಪ್ಲೈ ಮಾಡ್ಬೋದು. ಬಟ್ ಇದು HDFC ಎಲ್ಲರೂ ಅಪ್ಲೈ ಮಾಡ್ಬೋದು, ಓಕೆನಾ. ಬಂದುಬಿಟ್ಟು ಎಲ್ಲನೂ ನೋಡ್ಕೊಳ್ಳಿ, ನಾನು ಸ್ಟೆಪ್ ಬೈ ಸ್ಟೆಪ್ಪಾಗಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸ್ ಯಾವ ರೀತಿ ಎಂಟರ್ ಮಾಡಬೇಕು, ಆ ವಿಡಿಯೋದಲ್ಲಿ ಕೂಡ ಸ್ವಲ್ಪ ಹೇಳಿರ್ತೀನಿ. ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸ್ ಯಾವ ರೀತಿ ಹಾಕಿರಬೇಕು, ಮತ್ತು ಏನಂತಂದರೆ ನೀವು ಡಾಕ್ಯುಮೆಂಟ್ಸ್ ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಫ್ಯಾಮಿಲಿ ಮೆಂಬರ್ಸ್ ಏನು ಆ್ಯಡ್ ಮಾಡಬೇಕು, ಎಲ್ಲನೂ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಯಾವ ರೀತಿ ಅಂತಂದರೆ, ನಾನಿವಾಗ ಸ್ಟೀಮ್ ಸ್ಕಾಲರ್ಶಿಪ್ ವಿಡಿಯೋನ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿರುತ್ತೆ, ಜಸ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಷ್ಟೇ. ಕ್ಲಿಕ್ ಮಾಡಿಕೊಂಡ್ರೆ ಅದು ರೀಡೈರೆಕ್ಟ್ ಆಗಿರುತ್ತೆ ಆ ವಿಡಿಯೋಕ್ಕೆ, ಓಕೆನಾ.
ಇವಾಗ ಕಂಟಿನ್ಯೂ ಮಾಡೋಣ. ಇಲ್ಲಿ ಬಂದುಬಿಟ್ಟು ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸು ಎಲ್ಲಾನು ಕ್ಲಿಯರಾಗಿ ಓದ್ಬಿಟ್ಟು ಇಲ್ಲಿ ಆಸ್ಟಿಕ್ ಸಿಂಬಲ್ಸ್ ಇರುತ್ತೆ, ಸ್ಟಾರ್ ಸಿಂಬಲ್ ಇರುತ್ತೆ, ಅದು ಮ್ಯಾಂಡೇಟರಿ, ನೀವು ಕಂಪಲ್ಸರಿ ಫಿಲ್ ಮಾಡಲೇಬೇಕು. ಎಲ್ಲನೂ ಫಿಲ್ ಮಾಡಿದ್ಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ ನೀವು. ಓಕೆನಾ? ಈ ರೀತಿ ಕೊಟ್ಟಮೇಲೆ ಇಲ್ಲಿ ಕಂಪ್ಲೀಟ್ ಅಂತ ಆಗುತ್ತೆ. ಎಲ್ಲ ಸೆಕ್ಷನ್ಸು ಈ ರೀತಿ ಕಂಪ್ಲೀಟೆಡ್ ಗ್ರೀನ್ ಟಿಕ್ ಮಾರ್ಕ್ ಮಾಡಿದ್ರೆ ನೀವು ನೆಕ್ಸ್ಟ್ ಹೋಗೋಕ್ಕಾಗುತ್ತೆ. ಆಮೇಲೆ ಎಜುಕೇಷನ್ ಡೀಟೇಲ್ಸು ನಿಮ್ಮ 10th ಬಗ್ಗೆ ಆ್ಯಡ್ ಮಾಡಬೇಕು, 12th ಬಗ್ಗೆ ಆ್ಯಡ್ ಮಾಡಬೇಕು. ಇವಾಗ 3rd ಇಯರ್ 4th ಇಯರ್ ಏನಿರ್ತೀರ ನೀವು ಡಿಗ್ರಿಯಲ್ಲಿ, ಅದಕ್ಕಿಂತ ಎಮ್ ಟೆಕ್ ಅವ್ರು 2nd ಇಯರ್ ಆಗಿದ್ದರು, 5 ಇಯರ್ ಕೋರ್ಸ್ ಇರುತ್ತಲ್ಲ ಇಂಟಿಗ್ರೇಟೆಡ್, ಅವ್ರು 4th ಇಯರ್ 5th ಇಯರ್ ಯಾರಿದ್ರು ಗ್ರ್ಯಾಜುಯೇಷನ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಡೀಟೇಲ್ಸ್ನ ಕ್ಲಿಯರಾಗಿ ಎಂಟರ್ ಮಾಡಬೇಕು. ಕ್ಲಿಯರಾಗಿ ಎಂಟರ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟಮೇಲೆ ಈ 3 ಸೆಕ್ಷನ್ಸ್ ಕಂಪ್ಲೀಟ್ ಆದಮೇಲೆ ಕಂಪ್ಲೀಟೆಡ್ ಅಂತ ಆಗಿರುತ್ತೆ ಗ್ರೀನ್ ಟಿಕ್ ಮಾರ್ಕ್. ಓಕೆನಾ? ಮತ್ತು ಇಲ್ಲಿ ಫ್ಯಾಮಿಲಿ ಮೆಂಬರ್ ಸೆಕ್ಷನ್ಗೆ ಬಂದುಬಿಟ್ಟು ಸೇಮ್ ಹಾಗೆ ಇಲ್ಲಿ ಇಬ್ಬರು ಫ್ಯಾಮಿಲಿ ಮೆಂಬರ್ಸ್ದು ಏನಂತಂದರೆ ರೆಫರೆನ್ಸು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತಂದರೆ ನಿಮ್ಮ ತಂದೆ ತಾಯಿ ಇಲ್ಲ ನಿಮ್ಮ ಗಾರ್ಡಿಯನ್ ಆಗಿದ್ದರೆ ಅವ್ರದ್ದು ನೀವು ಸರ್ ನನ್ನ ತಂದೆ ತಾಯಿದು ಡೀಟೇಲ್ಸ್ ಆ್ಯಡ್ ಮಾಡಿದ್ರು, ಏನಾದರೂ ಸ್ಕಾಲರ್ಶಿಪ್ ಕಡೆಯಿಂದ ಕಾಲ್ ಬಂದರೆ ಅವ್ರು ಕನ್ಫ್ಯೂಸ್ ಆಗಿಬಿಡ್ತಾರೆ, ಆನ್ಸರ್ ಆಗಲಿ ಅಟೆಂಡ್ ಆಗಲಿ ಮಾಡೋಕ್ಕಾಗೋದಿಲ್ಲ, ಇಲ್ಲ ಅವ್ರು ಬ್ಯುಸಿ ಇರ್ತಾರೆ ಅಂತ. ಆ ಟೈಮಲ್ಲಿ ಏನು ಮಾಡೋಕ್ಕಾಗುತ್ತೆ, ನೀವು ನಿಮ್ಮ ಫ್ರೆಂಡ್ಸ್ ನಂಬರ್ನೇ ಆ್ಯಡ್ ಮಾಡ್ಕೊಳ್ಳಿ, ಸಿಸ್ಟರ್ ಬ್ರದರ್ ಅಂತ ಕೊಟ್ಬಿಡಿ, ಇಲ್ಲ ಗಾರ್ಡಿಯನ್ ಅಂತ ಕೊಡಿ. ಓಕೆನಾ? ಗಾರ್ಡಿಯನ್ ಅಂತ ಕೊಡಿ. ಫಾದರ್ ಮದರ್ ಯಾರಾದರೂ ಬಾಯ್ಸ್ ಲೈಕ್ ನಿಮ್ಮ ಸಿಸ್ಟರ್ದು ಇಲ್ಲ ನಿಮ್ಮ ಬ್ರದರ್ದು ಯಾರ್ದಾರು ಆ್ಯಡ್ ಮಾಡ್ತಿದ್ರೆ ಫಾದರ್ ಅಂತಲೇ ಕೊಟ್ಬಿಡಿ. ಜಸ್ಟ್ ನೇಮ್ ಏನಾಗುತ್ತೆ ಅವ್ರದ್ದು ನಿಮ್ಮ ಫಾದರ್ದೇ ನೇಮ್ ಹಾಕಿರಿ. ಇಲ್ಲ ಅಂತಂದರೆ ನಿಮ್ಮ ಗಾರ್ಡಿಯನ್ ಅಂತಂದರೆ ನೀವು ಯಾರ ನಂಬರ್ ಆದರೂ ಹಾಕಿರಿ. ಇಲ್ಲಿ ಆ್ಯಡ್ ಫ್ಯಾಮಿಲಿ ಮೆಂಬರ್ ಅಂತ ಹಾಕಬೇಕು, ಇಲ್ಲಿ ಅವ್ರದ್ದು ನಂಬರ್ ಎಂಟರ್ ಮಾಡಿ, ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿ, ಮತ್ತು ಇಲ್ಲಿ ಇನ್ಕಮ್ ಎಂಟರ್ ಮಾಡಿ. ರಿಲೇಷನ್ಶಿಪ್ ಅಂದರೆ ಫಾದರ್ ಮದರ್ ಇದ್ದರೆ ಅವ್ರದ್ದಷ್ಟೇ ಎಂಟರ್ ಮಾಡ್ಕೊಳ್ಳಿ, ಇಲ್ಲ ಗಾರ್ಡಿಯನ್ ಅಂದರೆ ಗಾರ್ಡಿಯನ್ ಅಂತ ಹಾಕಿಬಿಟ್ಟು ಅವ್ರು ಏನಾದರೂ ಕ್ವಾಲಿಫಿಕೇಷನ್ ಇದ್ದರೆ ಅದನ್ನು ಎಂಟರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನನ್ನಂತ ಇರುತ್ತೆ ಅದನ್ನು ಹಾಕಿ, ಅವ್ರು ಏನಾದರೂ ಕೆಲಸ ಮಾಡ್ತಿದ್ರೆ ಅದನ್ನು ಹಾಕಿ, ಇಲ್ಲಾಂದರೆ ಲಾಸ್ಟಲ್ಲಿ ನೋ ರೆಗ್ಯುಲರ್ ಜಾಬ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಬ್ಬರದ್ದು ಆ್ಯಡ್ ಮಾಡಬೇಕಾದ್ರೆ ಇಬ್ಬರದ್ದು ಆ್ಯಡ್ ಮಾಡಿ. ಆಮೇಲೆ ಡಾಕ್ಯುಮೆಂಟ್ ಸೆಕ್ಷನ್ ಅಂತ ಬರುತ್ತೆ. ನೀವು ಎಜುಕೇಷನ್ ಡೀಟೇಲ್ಸಲ್ಲಿ ಏನಾದರೂ ಮಿಸ್ ಮಾಡಿದರೆ, ಈ ಥರ ಗ್ರೀನ್ ಟಿಕ್ ಮಾರ್ಕ್ ಇಲ್ಲ ಅಂತಂದರೆ ನೀವು ಡಾಕ್ಯುಮೆಂಟ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ, ಪ್ಲೀಸ್ ಕಂಪ್ಲೀಟ್ ಯುವರ್ ಎಜುಕೇಷನ್ ಡೀಟೇಲ್ಸ್ ಬಿಫೋರ್ ಪ್ರೊಸೀಡಿಂಗ್ ಟು ದಿ ಡಾಕ್ಯುಮೆಂಟ್ ಸೆಕ್ಷನ್ ಅಂತ. ಓಕೆನಾ? ಸೊ ಅದಕ್ಕೋಸ್ಕರ ನೀವು ಎಜುಕೇಷನ್ ಡೀಟೇಲ್ಸ್ನ ಗ್ರೀನ್ ಟಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಡಾಕ್ಯುಮೆಂಟ್ ಸೆಕ್ಷನಲ್ಲಿ ಡಾಕ್ಯುಮೆಂಟ್ಸ್ ಏನೆಲ್ಲ ಅಪ್ಲೋಡ್ ಮಾಡಬೇಕು, ಏನೆಲ್ಲ ಅವ್ರು ಕೇಳ್ತಾರೆ ಅನ್ನೋದನ್ನ ನಾನು ಈ HDFC ಸ್ಕಾಲರ್ಶಿಪ್ಪಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ, ಅದು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಅದನ್ನು ಫಾಲೋ ಮಾಡ್ಕೊಂಡ್ಬಿಡಿ. ಏನಕ್ಕಂದರೆ ನೀವು ಒಂದು 30 ಮಿನಿಟ್ಸ್ ನೀವು ಟೈಮ್ ಸ್ಪೆಂಡ್ ಮಾಡಿದರೆ ನಿಮಗೆ 30,000 15,000 10,000 ಅಮೌಂಟ್ ಬರುತ್ತೆ ಸ್ಕಾಲರ್ಶಿಪ್ಪು. ಇಯರ್ಲಿ ನನ್ನ ಸ್ಟೂಡೆಂಟ್ಸ್ ಏನಂತಂದರೆ ನಿಯರ್ಲಿ ಮೋರ್ ದ್ಯಾನ್ 2 lakh ಸ್ಕಾಲರ್ಶಿಪ್ ಪಡ್ಕೊತಾರೆ ಅವರು. ಇದು ನಾನು ನಂಬಿರಲಿಲ್ಲ, ನಾನು ಲಾಸ್ಟ್ ಇಯರೇ ಜಸ್ಟ್ ಚೆಕ್ ಮಾಡಿದ್ದೀನಿ ಎಷ್ಟೋ ಸ್ಟೂಡೆಂಟ್ಸ್ದು. ಸೊ ಅದಾದಮೇಲೆ ನನಗೇನಂತಂದರೆ ಬೇರೆ ಸ್ಟೂಡೆಂಟ್ಸ್ಗೆಲ್ಲ ನಾನೇ ಸಜೆಸ್ಟ್ ಮಾಡಿಬಿಟ್ಟು, ಮತ್ತು ನನ್ನ ನಿಯರಲ್ಲಿರೋ ಒಂದು ಇಂಟರ್ನೆಟ್ ಸೆಂಟರ್ ಅವ್ರಿಗೂ ನಾನು ಗೈಡೆನ್ಸ್ ಕೊಟ್ಬಿಟ್ಟು, ನಂದೆಲ್ಲ ಸ್ಟೂಡೆಂಟ್ಸ್ ಯಾರಿಗೆಲ್ಲ ಅಪ್ಲೈ ಮಾಡೋಕ್ಕೆ ಬರೋದಿಲ್ವಾ ಅವ್ರು ಆ ನೆಟ್ ಸೆಂಟ್ರಿಗೆ ಹೋಗಿ ಅಪ್ಲೈ ಮಾಡ್ಕೊಳ್ತಿದ್ದಾರೆ ಇವಾಗ ರೀಸೆಂಟ್ ಡೇಸ್. ಆ ರೀತಿ ನಾನು ಗೈಡ್ ಮಾಡಿದ್ದೀನಿ. ರೆಫರೆನ್ಸಸ್ ಅಂದರೆ ನಿಮ್ಮ ಕಾಲೇಜ್ ರೆಫರೆನ್ಸ್ ಆ್ಯಡ್ ಮಾಡಬೇಕಾದ್ರೆ ಇಬ್ಬರದ್ದು ಹಾಕಿ ಅಂತ ಕೇಳ್ತಾ ಇದ್ದಾರೆ. ನಿಮಗೆ ಕಾಲೇಜಲ್ಲಿ ಯಾರಾದರೂ ನಿಮ್ಮ HOD ಪ್ರೊಫೆಸರು ಯಾರಾದರೂ ಇದ್ದರೆ ಅವ್ರದ್ದು ಆ್ಯಡ್ ಮಾಡ್ಕೊಳ್ಬೋದು. ಪ್ಲೇಸ್ಮೆಂಟ್ ಆಫೀಸರ್ ಕ್ಲೋಸ್ ಇದ್ದರೆ ಕಾಲೇಜ್ಗೆ ಏನಾದ್ರು ಕಾಲ್ ಮಾಡೋದಿಲ್ಲ, ಬಟ್ ನಿಮ್ದು ಏನಾದರೂ ಅಕಾಡೆಮಿಕ್ ಡೀಟೇಲ್ಸ್ ಮ್ಯಾಚ್ ಬಂದರೆ ಆವಾಗ ಕಾಲ್ ಮಾಡ್ಕೊಳ್ತಾರೆ. ಆ ಟೈಮಲ್ಲಿ ಕೂಡ ಸರ್ ನಂಗೆ ಯಾರು ಕ್ಲೋಸ್ ಇಲ್ಲ, ನಾನು ಯಾವ ರೀತಿ ಅಪ್ಲೈ ಮಾಡಲಿ ಸರ್ ಅಂತಂದರೆ ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬಿಡಿ. ಜಸ್ಟ್ ಮತ್ತೆ ನಿಮ್ಮ ರೂಮ್ಮೇಟ್ಸು ನಿಮ್ಮ ಫ್ರೆಂಡ್ಸ್ದು ಆ್ಯಡ್ ಮಾಡಿ, ಜಸ್ಟ್ ಇಲ್ಲಿ ಏನೋ ರಿಲೇಷನ್ಶಿಪ್ಪಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಮತ್ತು ಬ್ಯಾಂಕ್ ಡೀಟೇಲ್ಸ್ ಬಂದು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಓಕೆನಾ? ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಏನಂತಂದರೆ ಕ್ಲಿಯರಾಗಿ ಮೆನ್ಷನ್ ಮಾಡಿ. ಯಾವುದೇ ಒಂದು ಬ್ಯಾಂಕ್ ಇದ್ದರೂ ಪರವಾಗಿಲ್ಲ, ನೀವು ಅಪ್ಲೈನ ಮಾಡ್ಕೊಳ್ಬಹುದು ಆ್ಯಡ್ನ. ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತ ಇರುತ್ತೆ. ಮೋರ್ ಅಬೌಟ್ ಯುವರ್ ಸೆಲ್ಫಲ್ಲಿ ಈ ಕ್ವಶನ್ಗೆ ನಾನು ಆನ್ಸರ್ನ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಇದು ಮಾಡ್ಕೊಳ್ಳಿರಿ. ನಿಮ್ದು ಏನಾದರೂ ಇಂಟಿಗ್ರೇಟೆಡ್ ಕೋರ್ಸ್ ಅಂತಂದರೆ 5 years ಕೋರ್ಸ್ ಆ ಥರ ಇದ್ದರೆ ಎಸ್ ಅಂತ ಹಾಕ್ಕೊಂಡಿರಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಟ್ಟಿರಿ. ಪ್ಲೀಸ್ ಪ್ರೊವೈಡ್ ಯುವರ್ ಪರ್ಸೆಂಟೇಜ್ ಫಾರ್ ದಿ ಲಾಸ್ಟ್ ಅಕಾಡೆಮಿಕ್ ಸೆಷನ್ ಅಂತ ಇದೆ. ಈ ಇಯರಲ್ಲಿ ನಿಮ್ಮದು ಎಷ್ಟಿದೆ CGPL ಇದ್ದರೆ CGPLೇ ಹಾಕಿರಿ. ಓಕೆನಾ? ನಿಮ್ಮ ಲಾಸ್ಟ್ ಸೆಮ್ದಾಗಿರಲಿ ಲಾಸ್ಟ್ ಇಯರ್ದಾಗಿರಲಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಡೂ ಯು ಹ್ಯಾವ್ ಎನಿ ಪೆಂಡಿಂಗ್ ಬ್ಯಾಕ್ಲಾಗ್ಸ್ ಆನ್ ದಿ ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಅಂತ ಇದೆ. ಇದ್ರೆ ಎಸ್ ಅಂತ ಕೊಡಿ. ಇದ್ರೂ ಕೂಡ ನೀವು ಎಡಿಟ್ ಮಾಡಿದ್ದೀರಾ ಮಾರ್ಕ್ಸ್ ಕಾರ್ಡ್ಸ್ ಅಂತಂದರೆ ನೋ ಅಂತಲೇ ಕೊಡಿ. ಓಕೆನಾ? ಪರವಾಗಿಲ್ಲ. ಇಫ್ ಯು ಆರ್ ನಾಟ್ ಅವಾರ್ಡೆಡ್ ದಿ ಸ್ಕಾಲರ್ಶಿಪ್ ಯು ಪ್ಲ್ಯಾನ್ ಟು ಮ್ಯಾನೇಜ್ ಯುವರ್ ಸ್ಟಡೀಸ್ ಅಂತ ಇದೆ. ಇದ್ರದ್ದು ಕೂಡ ನಾನು ಆನ್ಸರ್ ಹಾಕಿರ್ತೀನಿ. ಕ್ವಶನ್ 1, ಕ್ವಶನ್ 5 ಆನ್ಸರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಫ್ ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್ ಫಾರ್ ದಿ ಸ್ಕಾಲರ್ಶಿಪ್ ಅಟೆಂಡೆನ್ಸ್ monitoring session, it is designed to support your academic or professional, you be able to attend session ಅಂತ ಇದೆ. ಎಸ್ ಅಂತ ಕೊಡಿ. ಆರ್ ಯು ಚೈಲ್ಡ್ ಅಂತ ಕೇಳ್ತಾ ಇದೆ ಅಂತಂದರೆ ಆರ್ ಯು ಚಿಲ್ಡ್ರನ್ ಆಫ್ ಎಂಪ್ಲಾಯ್ ಆಫ್ ದಿ
ಔಟ್ಕಮ್ ನ್ಯಾಸ್ಕಾಮ್ ಫೌಂಡೇಶನ್ ಆರ್ ಬಡಿ ಫಾರ್ ಸ್ಟಡಿ ಅಂತ ಇದೆ, ನೋ ಅಂತ ಕೊಡಿ. ಓಕೆನಾ. ಕ್ವಶನ್ ನಂಬರ್ 5 ಮತ್ತು ಒಂದು ಆನ್ಸರ್ ಕೊಟ್ಟಿರ್ತೀನಿ ನಾನು, ಇದು ಮಾಡ್ಕೊಳ್ಳಿ. ಇದೆಲ್ಲ ಎಂಟರ್ ಮಾಡಿದ್ಮೇಲೆ ಇದು ಎಲ್ಲನೂ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪ್ರಿವ್ಯೂ ಅನ್ನೋದನ್ನ ಕ್ಲಿಕ್ ಮಾಡಿ. ಪ್ರಿವ್ಯೂ ಅನ್ನೋದ್ಮೇಲೆ ಒಂದು ಫಾರ್ಮ್ ಬರುತ್ತೆ, ನೀವೆಲ್ಲ ಡೀಟೇಲ್ಸ್ ಎಂಟ್ರ್ ಮಾಡಿದ್ದೀರಲ್ವಾ, ಅದೊಂದು ಫಾರ್ಮ್ ಬರುತ್ತೆ. ನೀವೇನಾದರೂ ಎಡಿಟ್ ಮಾಡ್ತೀರಾ ಅಂತ ಕೇಳ್ತಾ ಇರುತ್ತೆ. ನಿಮ್ಗೆ ಏನಾದರೂ ಎಡಿಟ್ ಮಾಡಬೇಕು, ಏನಾದರೂ ಮಿಸ್ ಎಂಟರ್ ಮಾಡಿದರೆ ಎಡಿಟ್ ಮಾಡಿ, ಇಲ್ಲಾಂದರೆ ಕರೆಕ್ಟ್ ಇದ್ದರೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ಸಬ್ಮಿಷನ್ನ ಕಂಪ್ಲೀಟ್ ಆಗಿರುತ್ತೆ. ನಿಮ್ದು ಏನಾದರೂ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ 2 to 8 ವೀಕ್ಸಲ್ಲಿ ಅಪ್ರೂವ್ ಆಗಿರುತ್ತೆ. ಅದಾದಮೇಲೆ ಒಂದು 15 ದಿವಸದಲ್ಲಿ ನಿಮ್ಮ ಡೈರೆಕ್ಟ್ ಅಕೌಂಟ್ಗೆ ಅಮೌಂಟ್ನ ಬಂದುಬಿಡುತ್ತೆ ಗೈಸ್. ಇದಷ್ಟೇ ಈ ಸ್ಕಾಲರ್ಶಿಪ್ ಬಗ್ಗೆ ಬಂದುಬಿಟ್ಟು. ಏನಂತಂದರೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಯಾರಾದರೂ ನಿಮ್ಮ ಮನೆಯಲ್ಲಿ PUC ಸ್ಟೂಡೆಂಟ್ಸ್ ಇದ್ದರೆ ಅವ್ರನ್ನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಏನಕ್ಕಂದ್ರೆ ನಾನು KCT ಇಂದ ಅಡ್ಮಿಷನ್ ತೊಗೊಳ್ಳೋದು ಹೆಂಗೆ, ಮತ್ತು JEE ಇಂದ ಅಡ್ಮಿಷನ್ ತೊಗೊಳ್ಳೋದು ಹೇಗೆ, ಮತ್ತು ಈ ನೀಟಿಂದ ಅಡ್ಮಿಷನ್ ತೊಗೊಳ್ಳೋದು ಹೇಗೆ ಅನ್ನೋದನ್ನ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡ್ತೀನಿ, ವೀಡಿಯೋಸ್ ಮಾಡ್ತೀನಿ, ಮತ್ತು ಅವ್ರಿಗೆ ಹೆಲ್ಪ್ ಆಗೋ ಥರ ಗೈಡೆನ್ಸ್ನ ಕೊಡ್ತೀನಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್.